ಶಿಡ್ಲಘಟ್ಟ ನಗರದ ವಿಜಯಲಕ್ಷ್ಮಿ ವೃತ್ತದಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಶಾಲೆಯು ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಮಾಡಿ ಅವರೊಂದಿಗೆ ಸಹಭೋಜನ ಮಾಡುವ ಮೂಲಕ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಅಭಿವೃದ್ಧಿ ಕೊಳಗೇರಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಸೀರ್ ಅಹಮದ್ ಮಾತನಾಡಿ, ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟುಹಬ್ಬದ ಅಂಗವಾಗಿ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಹಭೋಜನದ ವ್ಯವಸ್ಥೆ ಮಾಡಿದ್ವು. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ನೀಡಲಿ ಅಂತ ಪ್ರಾರ್ಥಿಸಿದ್ದೇವೆ ಎಂದರು. ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸದಿಂದ ಬದುಕಿ ಬಾಳಬೇಕು. ದ್ವೇಷ ಅಸೂಹೆಯಿಂದ ಏನು ಸಾಧನೆ ಮಾಡಲು ಆಗೋದಿಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತ್ರ ಇಡೀ ಜಗತ್ತನ್ನು ಗೆಲ್ಲಬಹುದು. ಅದಕ್ಕಾಗಿ ರಾಷ್ಟ್ರಕವಿ ಕುವೆಂಪು ಅವರು ಇದೇ ವಿಚಾರವನ್ನು ತಮ್ಮ ಕವನಗಳ ಮೂಲಕ ಸಾರಿದ್ದಾರೆ. ಕರ್ನಾಟಕ ಶಾಂತಿಯ ತೋಟ, ನಾವೆಲ್ಲರೂ ಸಹೋದರರಂತೆ ಬದುಕಿ ಬಾಳಿದಾಗ ಮಾತ್ರ ರಾಜ್ಯ ಮತ್ತು ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಅಂದರು. ನಮಸ್ಕಾರ, ನನ್ನ ಹೆಸರು ನಸೀರ್ ಅಹಮದ್. ಕರ್ನಾಟಕ ರಕ್ಷಣಾ ವೇದಿಕೆ ಒಕ್ಕೂಟಗಳ ಸಂಘಟ ಮತ್ತು ಕನ್ನಡಿಗರ ಸಾಹಿತ್ಯದಲ್ಲಿ ಅಭಿವೃದ್ಧಿ ಕೊಳಗೇರಿ ನಿವಾಸಿಗಳ ಕ್ಷೇಮ ಅಭಿವೃದ್ಧಿ ಸಂಘ ಈ ಎರಡೂ ಸಂಘದಿಂದ ಇವತ್ತು ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಜಯಂತ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಕಾರ್ಯ ಕೈಗೆತ್ತಿದ್ವಿ. ಅದೇ ನಿಟ್ಟಿನಲ್ಲಿ ಆಶಾಕಿರಣ ಮಕ್ಕಳಿಗೆ ಊಟ ಹಾಕಿ ನಾವು ಊಟ ಮಾಡಿ ಆ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಭಗವಂತನಿಗೆ ಪ್ರಾರ್ಥಿಸ್ತಾ ಆದಷ್ಟು ಬೇಗ ಅವರಲ್ಲಿ ಚಿತ್ತರಿಸ್ಕೊಳ್ಳಿ. ವಿಶ್ವಮಾನವ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಸಹಕಾರ ನಮಗೆ ಬೇಕು, ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಒಂದು ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಪ್ರೀತಿಯೇ ಸ್ವರ್ಗ, ದ್ವೇಷವೇ ನರಕ ಅನ್ನೋದು ಎಲ್ಲರೂ ಒಂದಾಗಿದ್ದರೆ ಮಾತ್ರ ಸಾಧ್ಯ. ನಮ್ಮ ಅಂಗಳಿಗೆ ವಸ್ತ್ರ ಎಷ್ಟು ಮುಖ್ಯವೋ ನಾವು ಸರಳವಾದ ಜೀವನೂ ಅಷ್ಟೇ ಮುಖ್ಯವಾಗಿದೆ. ನಾವು ದ್ವೇಷ ಮನಸ್ತಾಪ ಅಂತ ಹೇಳಿದ್ರೆ ಅದು ಆಗಲ್ಲ. ನಾವು ಗಟ್ಟಿಯಾಗಿರ್ತೀವಿ, ಗಟ್ಟಿಯಾಗೋದು ಬೇಡ. ನಾವೆಲ್ಲ ಒಂದಾಗಿರೋಣ. ನಮ್ಮ ಎಲ್ಲರೂ ಬೇಕು ಅನ್ನೋ ಹಾಗೆ ನಾವು ಸರಳ ಜೀವನ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ.